ಇತ್ತಲ್ಲ ಮನೆ ಮನೆಯಲ್ಲಿ, ಅದು ಭಾವ ಸಂಗಮ ಸರ್. ಅದು ಮಾಡಿದ್ರು ಮನೆ ಮನೆಯಲ್ಲಿ ವಚನ ಸಾಹಿತ್ಯದ ವಚನ ಇಟ್ಕೊಂಡು ಮಾಡುವಂಥ ಕೆಲಸ. ಮನೆ ಮನೆಯಲ್ಲಿ ವಚನ ಪಠಣ ಅಂತ ಹೇಳಿ ಅದು ಶ್ರಾವಣ ಮಾಸದಾಗ ಮಾಡ್ತಾ ಇದ್ದಾರೆ ಸರ್. ಅದೇನು ಸರ್ ಕೆಲವೊಂದು ಹಾಗೆ ಕುಂಠಿತ ಆಯ್ತು ರೀ. ಯಾಕಂದರೆ ಜನರ ಆಸಕ್ತಿಯನ್ನು ಭಾಳ ಮುಖ್ಯದ ರೀ. ಈಗ ಶ್ರೀಮಠದವ್ರು ನೋಡಿ ಸರ್ 188 ಶಿವಾನುಭವ ಗೋಷ್ಠಿಗಳನ್ನು ಪ್ರತಿ ಹುಣ್ಣಿಮೆಗೆ ಮಾಡ್ಕೊಂತ ಬಂದದ್ದಂದರೆ ಸರ್ ಇದೇನು ಸಾಮಾನ್ಯ ಮಾತಲ್ಲ ಸರ್. ಇದಕ್ಕೆ ಸರ್ ಬಸವ ಧರ್ಮ ಒಂದು ವೇದಿಕೆ ಅಂತೇಳಿ ಮಾಡಿದ್ರಿ. ಅದಕ್ಕೆ ಬಸನಗೌಡ ಪಾಟೀಲ್ ಅಂತೇಳಿ ಅವರ ಅಧ್ಯಕ್ಷದಾರ. ಮುಂದೆ ವಚನ ಸಾಹಿತ್ಯ ಚಿಂತನ ಮಂಥನ ವೇದಿಕೆ ಅಂತ ಹೇಳಿದ್ರೆ ಅದು ನಮ್ಮ ಡಾಕ್ಟರ್ ಸಿ ಕೆ ನಾವಲ್ಗಿ ಅವರು ಅಧ್ಯಕ್ಷತಾರೆ. ಮುಂದಿನ ಲಿಂಗಾಯತ ಜಾಗೃತ ಮಹಿಳಾ ವೇದಿಕೆ ಅಂತ ಮಾಡಿಕೊಂಡಾರ್ರಿ. ಅದಕ್ಕೆ ಏನಾಗ್ತದೆ ನಮ್ಮ ಸಹೋದರಿ ಶ್ರೀಮತಿ ಭಾರತಿ ಶಿವನಗೌಡ ಮರಣ್ಣ ಅವರ ಅಧ್ಯಕ್ಷರು. ಇಲ್ಲಿಂದ ಏನು ಸರ ಪೀಠವನ್ನು ಏನು ಮಾಡ್ತಾರೆ, ಒಂದು ವರ್ಷದ ಕೂಡಲೇ ಸ್ವಯಂ ಪ್ರೇರಣೆ ಅಂತ ಬಿಟ್ಬಿಡ್ತಾರೆ. ಆ ರೀತಿ ಪರಂಪರೆಯನ್ನು ಇಲ್ಲಿ ಹಾಕ್ಕೊಂಡು ಬಂದಿದ್ದಾರೆ. ಇವರೆಲ್ಲ ಏನು ಮಾಡ್ತಾರೆ ಸರ್, ತಮ್ಮ ಶಕ್ಯಾನುಸಾರವಾಗಿ ಮಠದ ಕಾರ್ಯಗಳಿಗೆ ಪ್ರತಿಯೊಂದಕ್ಕೆ ಒಂದು ಶಿವಾನುಭವ ಗೋಷ್ಠಿಗೆ ದಾಸೋಹ ಅಂತೇಳಿ ತಗೋತಾರೆ ಸರ್. ಯಾಕಂತಂದ್ರೆ ನಮ್ಮ ಮನೆಗೆ ಬಂದು ಎಲ್ಲರೂ ಊಟ ಮಾಡಿರಿ ಅಂತಂದ್ರೆ ಆಗೋದಿಲ್ಲ ರೀ. ಇಲ್ಲಿ ಒಂದು ದಾಸೋಹ ಪರಂಪರೆಗೆ ತಮ್ಮ ಅಷ್ಟಕ್ಕಿದಷ್ಟು ಕೊಟ್ರಿ ಅವ್ರು ಏನು ಮಾಡ್ತಾರೆ ಸರ್, ಇದು ಜನರಿಗೆ ದಾಸೋಹ ಮಾಡಿದಂಗೂ ಆದವು ರೀ, ಜೊತೆಗೆ ಒಂದು ಆಧ್ಯಾತ್ಮ ಶ್ರವಣ ಮಾಡಿದಂಗೆ ಅಂತ ತಿಳ್ಕೊಂಡ್ರಿ. ಈ ಸಲ ಸರ್ ನಮ್ಮ ವಿಶೇಷವಾಗಿ ನೂಲ ಹುಣ್ಣಿಮೆ ಇದು ಒಂದು ರಕ್ಷಾಬಂಧನದ ಒಂದು ಹುಣ್ಣಿಮೆ ಅಂತಲೂ ಸಹ ಪ್ರಚಲಿತದ ರೀ. ಅಂದರೆ ಸಹೋದರಿಯರು ತಮ್ಮ ಸಹೋದರರಿಗೆ ಒಂದು ಕಂಕಣ ಕಟ್ತಾರೆ ರೀ. ಆ ರೀತಿಯಾದ ಒಂದು ಪರಂಪರೆ ಇಟ್ಟುಕೊಂಡ್ರೆ ನೂಲ ಹುಣ್ಣಿಮೆ ಒಳಗೆ ದಾಸೋಹನ ಸಲ್ಲಿಸಿ ಮಲ್ಲಿಕಾರ್ಜುನ ರೊಟ್ಟಿ ಅಂತೇಳಿ, ಈಶ್ವರಚಂದ್ರ ಬೆಟಗೇರಿ ಅಂಥೇಳಿ, ಮತ್ತು ಶ್ರೀಮತಿ ಗೌರಾದೇವಿ ಚಿದಾನಂದ ಹಾಗರಿಗೆ ಅಂಥೇಳಿ, ಶ್ರೀ ರಾಮಪ್ಪ ವೀರಪ್ಪಣ್ಣ ಕಾಫಿ ಅಂತೇಳಿ ಬಳವಂಕಿ ಅವ್ರಿ, ಇನ್ನೊಬ್ಬರು ನಾಗಪ್ಪ ಬಸವಣ್ಣಪ್ಪ ಕಾಪ್ಸಿ ಅಂತೇಳಿ ಎಲ್ಲರೂ ಸರ್ ಶಕ್ಯಾನುಸಾರವಾಗಿ ಅಲ್ಲಿ ಇದನ್ನು ಕೊಟ್ಟು ದಾಸೋಹವನ್ನು ಕೊಟ್ಟರೆ ಎಲ್ಲರಿಗೂ ಅನ್ನ ಸಂತರ್ಪಣೆಯನ್ನು ಮಾಡಿಸ್ತಾರೆ. ಈ ಪ್ರಸಾದ ಏಕಸ ನಮ್ಮದು ಪರಂಪರೆ ಇದು ಏನಂತಂದು ಸರ್, ಇದಕ್ಕೆ ಎರಡೂ ಇದು ಕಡೆ ದಾಸೋಹನೂ ಇರಬೇಕು, ಜ್ಞಾನ ದಾಸೋಹನೂ ಇರಬೇಕು ಅನ್ನೋ ದೃಷ್ಟಿಯಿಂದ ಪ್ರತಿ ಹುಣ್ಣಿಮೆಗೆ ಇರ್ತದೆ ಬೇರೆ ಬೇರೆ ಪ್ರದೇಶಗಳೆಂದರೆ ಈಗ ಸಾಧು ಸಂತರು ಬರಬಹುದು ರೀ, ಅಥವಾ ಒಳ್ಳೆ ನಿಮ್ಮಂಥ ಚಿಂತಕರು ಬರ್ಬೋದು. ಅವರ ಕಡೆಯಿಂದ ಒಂದೊಂದು ವಚನಗಳ ಮೇಲೆ ವಿಶ್ಲೇಷಣೆ ಮಾಡಿ ಜನಸಾಮಾನ್ಯರಿಗೆ ತಿಳಿಯೋ ಹಾಗೆ ರೀ, ಜನಸಾಮಾನ್ಯರ ಒಂದು ಒಳ್ಳೆಯ ಮಾರ್ಗ ಪಥದಲ್ಲಿ ನಡೆಯುವಂಥ ಒಂದು ಉಪದೇಶಾಮೃತವನ್ನು ಅಲ್ಲಿ ಉಣಬಡಿಸ್ತಿರ್ತಾರೆ.